ನಮಸ್ಕಾರ ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಕಲ್ಪನಾ. ಏನಿದೆ ಈ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ. ಮುಂಡಗೋಡದಲ್ಲಿ ಮಂದಿ ಇಲ್ಲದೆ ಬೀಕೋ ಎಂದ ರಸ್ತೆ, ಕಿರಾಣಿ ಅಂಗಡಿ, ಬೇಕರಿ ಉತ್ಪನ್ನಗಳ ಅಂಗಡಿಗಳು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಮಾಡಿದ್ದು ಬುಧವಾರ ಮುಂಡಗೋಡದಲ್ಲಿ ಜನದಟ್ಟಣೆ ಕಂಡು ಬರಲಿಲ್ಲ. ಪೊಲೀಸರು ಪಟ್ಟಣದ 4 ಸರ್ಕಲ್ನಲ್ಲಿ ಬ್ಯಾರಿಕೇಡ್ ಹಾಕಿ ಬೈಕ್ ಮತ್ತು ವಾಹನಗಳನ್ನು ತಡೆದು ವಾಪಸ್ ಕಳಿಸಿದ್ರು. ಇದರಿಂದಾಗಿ ಜನದಟ್ಟಣೆ ಕಡಿಮೆಯಾಗಿತ್ತು. ಒಂದೆಡೆ ಅಗತ್ಯ ಸಾಮಗ್ರಿಗಳ ಖರೀದಿ, ಮತ್ತೊಂದೆಡೆ ಜೋರಾದ ಮಾವಿನ ಹಣ್ಣಿನ ವ್ಯಾಪಾರ. ಇದು ಬುಧವಾರ ಮುಂಜಾನೆ ಗೋಕರ್ಣದಲ್ಲಿ ಕಂಡುಬಂದ ದೃಶ್ಯ. ಮಳೆಗಾಲಕ್ಕೆ ಬೇಕಾಗುವ ಪರಿಕರಗಳ ಅಂಗಡಿಗಳನ್ನು ತೆರೆಯಲು ಅನುಮತಿ ಕೊಟ್ಟ ಕಾರಣ ಜನರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ರು. ಬಂಕಿಕೊಡ್ಲದ ಬೈಲ್ಕೇರಿ ಭಾಗದಿಂದ ಬಂದ ರುಚಿಕರ ಮಾವಿನ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಇತ್ತು. ಪ್ರತಿ ಬುಧವಾರ ಮತ್ತು ರವಿವಾರ ಜಾತ್ರೋಪಾದಿಯಲ್ಲಿ ಗಿಜುಗುಡುತ್ತಿದ್ದ ದಾಂಡೇಲಿಯ ಸಂಡೇ ಮಾರ್ಕೆಟ್ ಲಾಕ್ಡೌನ್ ಕಾರಣದಿಂದ ಈಗ ಅಕ್ಷರಶಃ ಸ್ತಬ್ಧವಾಗಿದೆ. ದಾಂಡೇಲಿಯ ಸಂಡೇ ಮಾರ್ಕೆಟ್ ಎಂದ್ರೆ ವಾರದ 7 ದಿನವೂ ವ್ಯಾಪಾರವಿರುತ್ತದೆ. ಅದರಲ್ಲೂ ಬುಧವಾರ ಸಣ್ಣ ಸಂತೆ, ರವಿವಾರ ದೊಡ್ಡ ಸಂತೆ ನಡೆಯುತ್ತಿದೆ. ಈಗ ಲಾಕ್ಡೌನ್ ಕಾರಣಕ್ಕೆ ಸಂಡೇ ಮಾರ್ಕೆಟ್ನಲ್ಲಿ ಜನರಿಲ್ಲದೆ ನಿಶ್ಶಬ್ದವಿದೆ. ವ್ಯಾಪಾರಿಗಳು ಇಲ್ಲದೆ ಅಂಗಡಿಗಳ ಮೇಲೆ ಹೊದಿಸಿದ ತಾಡಪತ್ರಿಗಳು ಮಾತ್ರ ಗಾಳಿಗೆ ಸದ್ದು ಮಾಡ್ತಿವೆ ಅಷ್ಟೇ. ಪುರಸಭೆ ವ್ಯಾಪ್ತಿಯಲ್ಲಿ ದಿನಕರ ದೇಸಾಯಿ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಶಾಸಕಿ ರೂಪಾಲಿ ನಾಯ್ಕರ ನಿರ್ದೇಶನದಂತೆ ಪುರಸಭೆಯ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ರಸ್ತೆಯನ್ನ ಪ್ರಯಾಣಿಕರಿಗೆ ತೊಂದರೆಗಳಾಗದಂತೆ ದುರಸ್ತಿಗೊಳಿಸಿ ಎಂದು ತಿಳಿಸಿದರು. ಇದೀಗ ರಸ್ತೆ ಕಾಮಗಾರಿ ಆರಂಭವಾಗಿದೆ. ನ್ಯಾಯವಾದಿ ಉಮೇಶ್ ನಾಯ್ಕ್, ಶಾಸಕಿ ರೂಪಾಲಿ ನಾಯ್ಕ್, ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ, ಕಾರ್ಯ ಕೈಗೊಂಡ ಪುರಸಭೆ ಮುಖ್ಯಾಧಿಕಾರಿ ಬಿ ಪ್ರಹ್ಲಾದ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಎದುರಿನ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಅದರ ಕುರಿತು ನಾವು ಗಿಡ ನೆಟ್ಟಿ ಪ್ರತಿಭಟನೆ ಮಾಡಿದ್ದೀವಿ ವಕೀಲರ ಬಳಗದಿಂದ. ಬಟ್ ಇವತ್ತು ಆ ಕೆಲಸವನ್ನ ಸಂಬಂಧಪಟ್ಟವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ. ರಸ್ತೆಯಲ್ಲಿ ಅಂದ್ರೆ ಸೂರ್ಯ ಬಾರ ಮುಂಭಾಗ ಮತ್ತೆ ಕಾಮತ್ ಕ್ರಾಸ್ ಮುಂಭಾಗ ಮತ್ತೆ ಈ ಕಡೆ ಕೋರ್ಟ್ ಟರ್ನ್ ಆಗ್ತಕ್ಕಂಥಲ್ಲಿ ಮುಖ್ಯ ರಸ್ತೆಯಲ್ಲೇ ಮಳೆಯಿಂದ ರೋಡ್ ಎಲ್ಲ ಹಾಳಾಗಿ ವೆಹಿಕಲ್ ಮೂವ್ಮೆಂಟ್ ಗೆ ಮತ್ತೆ 2 ವೀಲರ್ಸ್ಗೆ 4 ವೀಲರ್ಸ್ಗೆ ನಡೆದಾಡ್ಕೊಂಡು ಹೋಗೋಕೆ ಬಹಳ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿ ಕರ್ನಾಟಕ ರಾಜ್ಯ ನಾಮಧಾರಿ ಯುವ ವೇದಿಕೆ ಮತ್ತು ನೆರವು ಗೆಳೆಯರ ಬಳಗ ಹೆಸ್ಕಾಂ ಇವರ ವತಿಯಿಂದ ಅಂಕೋಲಾದಲ್ಲಿರುವ ವಿಕಲಚೇತನರು, ಅನಾರೋಗ್ಯ ಪೀಡಿತರು ಮತ್ತು ಸಂಕಷ್ಟದಲ್ಲಿರುವ ಹಲವಾರು ಕುಟುಂಬಗಳನ್ನು ಆಯ್ಕೆ ಮಾಡಿ ದಿನಸಿ, ತರಕಾರಿ ಮತ್ತು ನಗದು ನೀಡಲಾಯಿತು. ಕರ್ನಾಟಕ ರಾಜ್ಯ ನಾಮಧಾರಿ ಯುವ ವೇದಿಕೆ ಅಧ್ಯಕ್ಷ ಗಣಪತಿ ನಾಯ್ಕ್, ಶಿವಾನಂದ್ ನಾಯ್ಕ್, ಮಂಜುನಾಥ ಮುರುಡೇಶ್ವರ, ಪಾಂಡುರಂಗ್ ನಾಯ್ಕ್, ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರವೀಣ್ ನಾಯ್ಕ್, ರಾಘವೇಂದ್ರ ನಾಯ್ಕ್, ಸಂತೋಷ್ ನಾಯ್ಕ್, ವಿಜಯ್ ಬಂಟ್ ಉಪಸ್ಥಿತರಿದ್ದರು. ಜೂನ್ 14ಕ್ಕೆ ಕೋವಿಡ್ ಲಾಕ್ಡೌನ್ ಅವಧಿ ಮುಕ್ತಾಯಗೊಳ್ಳಲಿದ್ದು, ಅನ್ಲಾಕ್ ಪ್ರಕ್ರಿಯೆ ರಾಜ್ಯ ಸರ್ಕಾರ ಸಿದ್ಧತೆ ನಡೆಸಿಕೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ ಗುರುವಾರ ಜಿಲ್ಲಾಧಿಕಾರಿಗಳ ಜೊತೆಗೆ ಸಿಎಂ ಬಿಎಸ್ ಯಡಿಯೂರಪ್ಪ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲಿದ್ದಾರೆ. ಗುರುವಾರ ಬೆಳಿಗ್ಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದ್ದು, ಜಿಲ್ಲೆಯ ಸದ್ಯದ ಸ್ಥಿತಿಗತಿಗಳು ಹಾಗೂ ಅನ್ಲಾಕ್ ಪ್ರಕ್ರಿಯೆ ಹೇಗೆ ನಡೆಸಬಹುದು ಎಂಬ ನಿಟ್ಟಿನಲ್ಲಿ ಸಭೆಯಲ್ಲಿ ಮಹತ್ವದ ಚರ್ಚೆಗಳು ನಡೆಯಲಿವೆ. ದೇಶದಲ್ಲಿ ಕೊರೋನಾ 2ನೇ ಅಲೆಯ ಪ್ರಭಾವ ಮತ್ತಷ್ಟು ಕಡಿಮೆಯಾಗಿರುವುದರ ಸ್ಪಷ್ಟ ಸುಳಿವು ಸಿಗ್ತಿದೆ. ಭಾರತದಲ್ಲಿ ಸತತ 2ನೇ ದಿನವೂ ಲಕ್ಷಕ್ಕಿಂತ ಕೆಳಗೆ ದೈನಂದಿನ ಪ್ರಕರಣಗಳು ಪತ್ತೆಯಾಗಿವೆ. ದೇಶದಲ್ಲಿ ಬುಧವಾರ ಬೆಳಿಗ್ಗೆ 8ಕ್ಕೆ ಮುಕ್ತಾಯಗೊಂಡ 24 ಗಂಟೆಗಳ ಅವಧಿಯಲ್ಲಿ 92,596 ಪ್ರಕರಣಗಳು ಪತ್ತೆಯಾಗಿದ್ದು, ಇದೇ ಅವಧಿಯಲ್ಲಿ 2,219 ಮಂದಿ ಸಾವನ್ನಪ್ಪಿದ್ದಾರೆ. ಮಂಗಳವಾರದ ಅಂಕಿ ಸಂಖ್ಯೆಯೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 2.90 ಕೋಟಿಗೆ ತಲುಪಿದ್ದು, ಸಾವಿನ ಸಂಖ್ಯೆ 3.53 ಲಕ್ಷಕ್ಕೆ ಏರಿಕೆಯಾಗಿದೆ. ಯಲ್ಲಾಪುರ ಪಟ್ಟಣದಲ್ಲಿ ಬುಧವಾರ ವ್ಯಾಪಾರ ವಹಿವಾಟು ಜೋರಾಗಿತ್ತು. ಮಳೆಗಾಲ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ರೈನ್ಕೋಟ್, ಛತ್ರಿಗಳನ್ನು ಕೊಳ್ಳುವ ಭರದಲ್ಲಿ ಗ್ರಾಹಕರು ತೊಡಗಿದ್ರು. ಜನರಿಗಿಂತ ಕೊಂಚ ವಾಹನಗಳೇ ಹೆಚ್ಚಾಗಿ ಕಂಡುಬಂದವು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಲು ಅವಕಾಶವಿರಲಿಲ್ಲ. ಪೊಲೀಸರು ಅನವಶ್ಯಕ ಓಡಾಟದ ವಾಹನಗಳನ್ನು ತಪಾಸಣೆ ಮಾಡೋದ್ರಲ್ಲೇ ಹೈರಾಣಾದ್ರು. ಹೊನ್ನಾವರದ ನೆರೆ ಹಾಗೂ ಚಂಡಮಾರುತ ಪೀಡಿತ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಬುಧವಾರ ಭೇಟಿ ನೀಡಿದ್ರು. ಹಳದಿಪುರ, ಬಡಗಣಿ, ಪಾವಿನ ಕುರುವಾಕ್ಕೆ ಭೇಟಿ ನೀಡಿ ತೊಂದರೆ ಪೀಡಿತ ಸ್ಥಳ ಪರಿಶೀಲಿಸಿದ್ರು. ತಮಗೆ ಪರಿಹಾರ ಸಿಗಲಿಲ್ಲವೆಂದು ಸ್ಥಳೀಯರು ತಿಳಿಸಿದಾಗ ತಕ್ಷಣವೇ ಹಾನಿಯ ಸಮೀಕ್ಷೆಗೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸೂಚಿಸಿದ್ರು. ಇದೇ ಕ್ಷಣದ ಸ್ಪೀಡ್ ನ್ಯೂಸ್. ಇದೀಗ ಜಾಹೀರಾತು. ಗಣೇಶ್ ಏಜೆನ್ಸೀಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು.
ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್ ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ. ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನ ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.